ಜೈಲಿನ ಅವ್ಯವಹಾರ ಬಯಲಿಗೆ ಬರ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಜೈಲಿನ 12 ಜನ ಅಧಿಕಾರಿ ಸಿಬ್ಬಂದಿಯನ್ನ ಈಗಾಗಲೇ ಅಮಾನತು ಕೂಡ ಮಾಡಲಾಗಿದ್ದು, ಓರ್ವ ಅಧಿಕಾರಿಯನ್ನ ವರ್ಗಾವಣೆ ಕೂಡ ಮಾಡಲಾಗಿದೆ. ಸೌತ್ ರೇಂಜ್ ಕಾರಾಗೃಹ ಡಿಐಜಿಯಾಗಿ ದಿವ್ಯಶ್ರೀ ಅವರನ್ನ ನೇಮಕ ಮಾಡಲಾಗಿದೆ. ನಿನ್ನೆಯಷ್ಟೇ ಅಧಿಕಾರವನ್ನ ಸ್ವೀಕರಿಸಿರುವ ಡಿಐಜಿ ದಿವ್ಯಾಗೆ ಕಾರಾಗೃಹ ಡಿಜಿಪಿ ಆಗಿರುವಂತಹ ಮಾಲಿನಿ ಕೃಷ್ಣಮೂರ್ತಿ ಅವರು ಹೊಸ ಟಾಸ್ಕ್ ಅನ್ನ ನೀಡಿದ್ದಾರೆ. ಜೈಲಿನ ಬೆಳವಣಿಗೆ ಕುರಿತು ಆಂತರಿಕ ತನಿಖೆ ನಡೆಸುವಂತೆ ಸಲಹೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಫೋಟೋ ವೈರಲ್, ಜೈಲಿನಲ್ಲಿ ಮೊಬೈಲ್ ಬಳಕೆ, ಸಿಸಿಬಿ ದಾಳಿ, ಹಿಂದಿನ ದಿನ ಅಲ್ಲಿನ ಸಿಬ್ಬಂದಿ ಸಾಗಿಸಿದ ವಸ್ತುಗಳು ಎಲ್ಲದರ ಕುರಿತಾಗಿ ವಿಚಾರಣೆಯನ್ನ ಕೈಗೊಳ್ಳಬೇಕು ಅಂತ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು.